ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇನ್ನೇನು ಸಂಕ್ರಾಂತಿ ಹಬ್ಬ ನಾಳೆನೇ ಇರೋದಲ್ವ. ಎಲ್ಲರೂ ಮನೆಯಲ್ಲಿ ಎಲ್ಲ ಥರ ಅಡುಗೆ ಮಾಡ್ತಿರ್ತಾರೆ. ಕೇರಳ ಕಡೆ, ಆಂಧ್ರ ಕಡೆ, ತಮಿಳ್ನಾಡು ಕಡೆ ಎಲ್ಲ ಸಿಹಿ ಪೊಂಗಲು, ಖಾರ ಪೊಂಗಲು ಮಾಡ್ತಾರೆ. ನಮ್ಮ ಕಡೆ ಹೋಳಿಗೆ, ಒಬ್ಬಟ್ಟು, ಬಜ್ಜಿ ಪಲ್ಯ ಹೇಗೆ ಮಾಡ್ತೀವಿ, ಆ ಕಡೆ ಎಲ್ಲ ಇದು ಸಾಂಪ್ರದಾಯಿಕ ಅಡುಗೆ ಅಂತ ಅನ್ಬೋದು. ತುಂಬ ಸಖತ್ತಾಗಿ ಬಂದಿತ್ತು ಮತ್ತು ದೇವಸ್ಥಾನಗಳಲ್ಲಿ ಸಿಗುವಂಥ ಪ್ರಸಾದದಷ್ಟು ರುಚಿಯಾಗಿ ಬಂದಿತ್ತು. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ಲ ಥರ ರೆಸಿಪಿಗಳು ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ, ನೋಡ್ಬೋದು ಫ್ರೆಂಡ್ಸ್. ತುಂಬಾ ಈಸಿಯಾಗಿ, ತುಂಬಾ ಸುಲಭವಾಗಿ ಮಾಡುವಂಥ ಖಾರ ಪೊಂಗಲು, ಸಿಹಿ ಪೊಂಗಲು ಟೇಸ್ಟಿಯಾಗಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಏನೆಲ್ಲ ಸಾಮಗ್ರಿಗಳು ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ನೋಡಿ, ನಾನು 1 ಕಪ್ಪು ಹೆಸರುಬೇಳೆ, 1 ಕಪ್ ಅಕ್ಕಿ, ಇದೇ ರೇಷಿಯೋಲ್ಲಿ ಮಾಡಿ ಫ್ರೆಂಡ್ಸ್. ಪರ್ಫೆಕ್ಟಾಗಿ ಹದವಾಗಿ ಬರುತ್ತೆ. 3 ಕಪ್ಪು ಬೆಲ್ಲ ತಗೊಂಡಿದ್ದೀನಿ. 1 ಕಪ್ ಅಕ್ಕಿ, 1 ಕಪ್ ಹೆಸರುಬೇಳೆಗೆ ನಾನು 3 ಕಪ್ಪು ಬೆಲ್ಲ ತಗೊಂಡಿದ್ದೀನಿ. ಕರೆಕ್ಟ್ ಪರ್ಫೆಕ್ಟ್ ರುಚಿ ಇರುತ್ತೆ ಇದು. ಜಾಸ್ತಿನೂ ಆಗಲ್ಲ, ಕಮ್ಮಿನೂ ಆಗಲ್ಲ. ತುಪ್ಪ ತಗೊಂಡಿದ್ದೀನಿ, ಮನೆ ತುಪ್ಪ ಇದೆ ಅದು. ನೋಡಿ, ಇಲ್ಲಿ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೀನಿ. ಇಲ್ಲಿ ಕಾಯಿ ತುರಿ ತಗೊಂಡಿದ್ದೀನಿ. ನೀವು ಕೊಬ್ಬರಿನೂ ತಗೋಬೋದು. ಬೆಣ್ಣೆ ತಗೊಂಡಿದ್ದೀನಿ. ಬೆಣ್ಣೆ ಏಕೆ ಅಂತ ಮುಂದೆ ನೋಡಿ. ಈಗ ನೋಡಿ, ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ ಇದೆ ನೋಡಿ. ಈಗ ನೋಡಿ, ನಾವು ಒಂದು ಕುಕ್ಕರಲ್ಲಿ ಏನು ಮಾಡಿದ್ದೀನಿ, ನಾನು ಬೆಣ್ಣೆ ಹಾಕೋತಾ ಇದ್ದೀನಿ ನೋಡಿ. ಬೆಣ್ಣೆಯಲ್ಲಿ ಹೆಸರುಬೇಳೆ ಹುರ್ಕೊಂಡ್ರೆ ಸಖತ್ತಾಗಿ ದೇವಸ್ಥಾನಗಳಲ್ಲಿ ಸಿಗುವಂಥ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬಾ ಸಾಫ್ಟಾಗಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ಇದೇ ಥರ ಬೆಣ್ಣೆ ಹಾಕಿಬಿಟ್ಟು ಹೆಸರುಬೇಳೆ ಹುರ್ಕೊಂಡು ತೊಳೆದ್ಬಿಡಿ. ಹೆಸರುಬೇಳೆ ತೊಳೆದ್ಬಿಟ್ಟು ಚೆನ್ನಾಗಿ ಬೆಣ್ಣೆಯಲ್ಲಿ ಹುರ್ಕೊಳ್ಳಿ ಫ್ರೆಂಡ್ಸ್. ತುಂಬ ಸಖತ್ತಾಗಿ ಬರುತ್ತೆ. ಟೇಸ್ಟ್ ಮಾತ್ರ ನಂಬಲ್ಲಿ 5 ನಿಮಿಷದಲ್ಲೇ ಖಾಲಿ ಹೋಗಿತ್ತು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದೇ ಥರ ಮಾಡಿ ನೋಡಿ ಫ್ರೆಂಡ್ಸ್. ಒಂದು ಸಲ ನೀವು ಈ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿ, ಇದೇ ಥರ ಮಾಡಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಬೆಣ್ಣೆ ಹಾಕಿ ಹುರಿದಿರೋ ಹೆಸರುಬೇಳೆ ಸಿಹಿ ಪೊಂಗಲ್ಲು ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ನೀವು ಎಲ್ಲರೂ ಏನು ಮಾಡ್ತಾರೆ, ಚೆನ್ನಾಗಿ ಹುರ್ಕೊಂಡು ತೊಳೆದ್ಬಿಟ್ಟು ಮಾಡ್ತಾರೆ. ಈ ಥರ ಬೆಣ್ಣೆಯಲ್ಲಿ ಚೆನ್ನಾಗಿ ತೊಳೆದು ಹುರಿದ್ಬಿಟ್ಟು ಮಾಡಿ ಸಖತ್ ರಿಸಲ್ಟ್ ಬರುತ್ತೆ. 1 ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿಗೆ ನಾನು 5 ಕಪ್ಪು ನೀರು ಹಾಕ್ತಾಯಿದ್ದೀನಿ. 1 ಕಪ್ ಅಕ್ಕಿಗೆ 1 ಕಪ್ ಹೆಸರುಬೇಳೆಗೆ ಕರೆಕ್ಟಾಗಿ 5 ಕಪ್ ನೀರು ಹಾಕಿ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ನೀರು ಆಗ್ಬಿಡುತ್ತೆ, ಟೇಸ್ಟ್ ಬರೋಲ್ಲ, ತುಂಬ ತೆಳುವಾಗುತ್ತೆ. ಅದಕ್ಕೆ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಕರೆಕ್ಟ್ 2 ಕಪ್ಪಿಗೆ 5 ಕಪ್ ನೀರು ಹಾಕಿ. 1 ಕಪ್ ಅಕ್ಕಿ, 1 ಕಪ್ ಹೆಸರುಬೇಳೆಗೆ 5 ಕಪ್ ನೀರು ಹಾಕಿಬಿಟ್ಟು ಸೇಮ್ ಕರೆಕ್ಟ್ ರೇಷಿಯೋಲ್ಲಿ ಮಾಡಿ. ಪರ್ಫೆಕ್ಟ್ ಹದ ಬರುತ್ತೆ ಫ್ರೆಂಡ್ಸ್. ಅಕ್ಕಿ ತೊಳೆದು ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಕೈ ಆಡಿಸಿ, ತಳಗೆಲ್ಲ ಅಂಟಿರುತ್ತೆ. ಹೆಸರುಬೇಳೆ ಹುರ್ಕೊಂಡಿರ್ತೀವಲ್ಲ, ಎಷ್ಟು ಚೆನ್ನಾಗಿ ಹುರ್ಕೋತೀರಾ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ 3 ವಿಸಲ್ ಅಂತೂ ಕೂಗಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಒಳ್ಳೆ ಹದವಾಗಿ ಬರಬೇಕಂದ್ರೆ 3 ವಿಸಲ್ ಅಂತೂ ಕೂಗಿಸ್ಕೋಬೇಕು. ಆ ಕಡೆ ಗ್ಯಾಸ್ ಮೇಲೆ ಒಲೆ ಮೇಲೆ ಇಟ್ಟಿದ್ದೀನಿ. ಈ ಕಡೆ ನೋಡಿ, ನಾವು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ. 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಫ್ರೈ ಪ್ಯಾನಲ್ಲಿ 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಅದಕ್ಕೆ ನಾನು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ನೀವು ಯಾವ್ದು ಬೇಕಾದ್ರೆ ತೊಗೋಬೋದು. ನೀವು ಇಲ್ಲಾಂದರೆ ಬರೀ ಗೋಡಂಬಿ, ದ್ರಾಕ್ಷಿನೂ ಹಾಕ್ಬೋದು ಫ್ರೆಂಡ್ಸ್. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದೇ ರೇಷಿಯೋಲ್ಲಿ ಇದೇ ಥರ ಮಾಡಿ ನೋಡಿ ಫ್ರೆಂಡ್ಸ್. ನೀವು ತುಂಬಾ ಇಷ್ಟಪಡ್ತೀರಾ, ನೀವೇ ವಾವ್ ಅಂತೀರಾ. ಲಾಸ್ಟಿಗೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಒಂದೇ ವಿಡಿಯೋದಲ್ಲಿ ನಾನು 2 ಖಾರ ಪೊಂಗಲು, ಸಿಹಿ ಪೊಂಗಲ್ ತೋರಿಸಿದ್ದೀನಿ ನೋಡಿ. ಅದು ಡ್ರೈ ಫ್ರೂಟ್ಸ್ನ ಓದಿಟ್ಕೊಂಡಿದ್ದೆಲ್ಲ ಎತ್ತಿಟ್ಕೊಳ್ಳಿ. ಅದು ಈ ಕಡೆ ನೋಡಿ, ಬೆಲ್ಲನ ಕರಗಿಸ್ಕೋಬೇಕು. ಬೆಲ್ಲನ ಇದೇ ನೋಡಿ ಫ್ರೆಂಡ್ಸ್, ಇಂಪಾರ್ಟೆಂಟ್ ಟಿಪ್ಸ್ ನೆನಪಿಟ್ಕೊಳ್ಳಿ. ಸಿಹಿ ಪೊಂಗಲ್ ಪರ್ಫೆಕ್ಟ್ ಹದ ಬರಬೇಕಂದ್ರೆ ಬೆಲ್ಲನ ನೀರಲ್ಲಿ ಕರಗಿಸ್ಕೋಬಾರ್ದು. ಬೆಲ್ಲ ನೀರಲ್ಲಿ ಪಾಕ ಬರುವವರೆಗೂ, ಪಾಕ ಅಂದ್ರೇನು, ಇನ್ನೇನು ಪಾಕ ಬರೋ ಥರ ಗಟ್ಟಿ ಆಗ್ತಾ ಇರುತ್ತೆ ನೋಡಿ, ಅಲ್ಲಿ ತನಕ ನಾವು ಬೆಲ್ಲನ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ. ತುಂಬ ಸಖತ್ತಾಗಿರುತ್ತೆ. ಒಳ್ಳೆ ಹದ ಬರುತ್ತೆ ಫ್ರೆಂಡ್ಸ್. ಒಳ್ಳೆ ಟೇಸ್ಟ್ ಬರುತ್ತೆ. ಬರೀ ನೀರಲ್ಲಿ ಕರಗಿಸ್ಬಿಟ್ಟು ಶೋಧಿಸ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಬರಲ್ಲ. ನೀರೆಲ್ಲ ಹೋಗಿಬಿಟ್ಟು ಬೆಲ್ಲ ಸ್ವಲ್ಪ ತಿಕ್ನೆಸ್ ಈ ಥರ ಆಗಿರಬೇಕು ನೋಡಿ ಫ್ರೆಂಡ್ಸ್. ನೋಡಿ, ಬೆಲ್ಲನ ನೀರಲ್ಲಿ ಕರಗಿಬಿಟ್ಟು ಸ್ವಲ್ಪ ಗಟ್ಟಿ ಥರ ಬರಬೇಕು ಫ್ರೆಂಡ್ಸ್. ನೀರಿನ ಅಂಶ ಎಲ್ಲ ಹೋಗಿ ಬರೀ ಬೆಲ್ಲ ಇರಬೇಕು. ಈ ಥರ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಸಿಹಿ ಪೊಂಗಲ್ಲು ನೋಡಿ. ಈ ಕಡೆ ಕುಕ್ಕರಲ್ಲಿ ವಿಸಲು ಕೂಗಾಯಿತು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬೇಳೆ ಅಕ್ಕಿ. ಈ ಥರ ಸ್ವಲ್ಪ ಕೈ ಆಡಿಸ್ಕೊಳ್ಳಿ, ಸ್ವಲ್ಪ ಮ್ಯಾಶ್ ಥರ ಮಾಡ್ಕೊಳ್ಳಿ. ಪೂರ್ತಿ ಒಡ್ಕೋಬೇಡಿ, ಅಕ್ಕಿ ಎಲ್ಲ ಬಾಯಿಗೆ ಸಿಗೋ ಥರ ಇರಬೇಕು. ಚೆನ್ನಾಗಿ ಗ್ಯಾಸ್ ಹಚ್ಕೊಂಡು ನಿಮ್ಗೆ ಯಾವ ಹದದಲ್ಲಿ ಬೇಕು, ಅಳುಸ್ಬೇಕಂದ್ರೆ ಅಳುಸಿರಲ್ಲ, ಗ್ರೇವಿ ಥರ ಇರಬೇಕು ಫ್ರೆಂಡ್ಸ್.
ಗ್ರೇವಿ ಥರ ಇರಬೇಕು. ಆಗ ಈಗ ನೋಡಿ ಬೆಲ್ಲನ ಶೋಧಿಸ್ಕೋಬೇಕು. ನೋಡಿ ಈ ಥರ ಬೆಲ್ಲ ಇರಬೇಕು, ನಮ್ಮದು ಬೆಲ್ಲನ ಕರಗಿಸಿರಬೇಕು. ನೀರಲ್ಲಿ ಬರೀ ಕರಗಿಸಿ ಶೋಧಿಸ್ಕೋಬೇಡಿ, ಚೆನ್ನಾಗಿ ಕುದಿಸಿ, ಬೆಲ್ಲ ಚೆನ್ನಾಗಿ ಕುದಿಸಿ ಈ ಥರ ಶೋಧಿಸ್ಕೊಳ್ಳಿ. ಕಸ ಕಡ್ಡಿ ಎಲ್ಲ ಇರುತ್ತೆ, ಶೋಧಿಸ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಒಂದು 2 ನಿಮಿಷ ಕುದ್ದಾದ್ಮೇಲೆ ಉಳಿದಿರೋದೆಲ್ಲ ಸಾಮಗ್ರಿಗಳು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈಸಿಯಾಗಿ 2ರಿಂದ 3 ನಿಮಿಷದಲ್ಲಿ ಖಾರ ಪೊಂಗಲ್ ರೆಡಿಯಾಗಿ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಕುಟ್ಟಿರೋ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಈ ಥರ ಕುದಿತಾ ಇರಬೇಕು ಫ್ರೆಂಡ್ಸ್. ನಿಮಗೆ ತೆಳುವಾಗಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು, ಬಿಸಿನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಹಸಿ ಕಾಯಿನ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ಒಣ ಕೊಬ್ಬರಿನೂ ಹಾಕೋಬೋದು, ಸ್ವಲ್ಪ ಜಾಜಿಕಾಯಿನ ತಿಕ್ಕಿ ಹಾಕೋಬೋದು ಫ್ರೆಂಡ್ಸ್. ಜಾಜಿಕಾಯಿ ಖಾಲಿ ಆಗಿತ್ತು ನನ್ನ ಹತ್ರ, ಹಾಕಿಲ್ಲ. ನೀವು ಬೇಕಾದ್ರೆ ಜಾಜಿಕಾಯಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಕ್ಕತ್ತಾಗಿ ಬಂದೈತಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ಯಾವುದೇ ಬೆಲ್ಲದ ನೀವು ಸಿಹಿ ಮಾಡಿದ್ರೂ ಸ್ವಲ್ಪ ಉಪ್ಪು ಹಾಕಿದ್ರೆ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಸಖತ್ ರುಚಿ, ಸಖತ್ ಟೇಸ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ವಾವ್ ಆಗಿದೆ ಅಲ್ವಾ. ಮನೆಯೆಲ್ಲ ಘಮ ಘಮ ಅಂತ ಇತ್ತು. ಇದೇ ಥರ ಮಾಡಿ ಫ್ರೆಂಡ್ಸ್, ತುಂಬ ಸಖತ್ತಾಗಿ ಬಂದಿತ್ತು. ಹುರಿದಿರೋ ಡ್ರೈ ಫ್ರೂಟ್ಸ್, ತುಪ್ಪದಲ್ಲಿ ಹುರಿದಿರೋ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಹಾಕ್ಕೊಂಡು 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಿಹಿ ಪೊಂಗಲ್ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಫ್ರೆಂಡ್ಸ್, ಒಳ್ಳೆ ಬ್ಯಾಳೆ ಎಲೆಯಲ್ಲಿ ಕೊಡ್ತಾರಲ್ವ, ಆ ಥರ ಬಂದಿತ್ತು ಫ್ರೆಂಡ್ಸ್. ತುಂಬಾ ರುಚಿಯಾಗಿ ಬಂದಿತ್ತು. ತಪ್ಪದೆ ಇದೇ ರೇಷಿಯಲ್ಲಿ ಇದೇ ಥರ ಮಾಡಿ ನೋಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಈಗ ಖಾರ ಪೊಂಗಲ್ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ. ಅಕ್ಕಿ 1 ಕಪ್ ಅಕ್ಕಿ, 1 ಕಪ್ ಹೆಸರು ಬೇಳೆ. ಇದೇ ರೇಷಿಯಲ್ಲಿ ತೊಳಿ, ಬೇಳೆ ಕಮ್ಮಿ ತೊಗೋಬೇಡಿ, ಅಕ್ಕಿ ಅನಿಸುತ್ತೆ. ಕರೆಕ್ಟ್ ಒಂದೇ ಅಳತೆಯಲ್ಲಿ ತೊಳಿ, ಪರ್ಫೆಕ್ಟಾಗಿ ಖಾರ ಪೊಂಗಲ್ ರೆಡಿ ಆಗುತ್ತೆ. 1 ಕಪ್ ಅಕ್ಕಿ, 1 ಕಪ್ ಹೆಸರು ಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಒಗ್ಗರಣೆ, ಕರಿಬೇವು, 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಸ್ಪೂನಷ್ಟು ಮೆಣಸು, ಜೀರಿಗೆ, ಸಾಸಿವೆ. ಜೀರಿಗೆ ನೀವು ಆಪ್ಷನಲ್ಲು, ಹಾಕ್ಕೊಂಡ್ರೆ ಹಾಕೋಬೋದು, ಬಿಟ್ಟರೆ ಬಿಡ್ಬೋದು. ಮತ್ತು ಕಾಜು ತೊಗೊಂಡಿದ್ದೀನಿ, ಕೊತ್ತಂಬರಿ, ಅರಿಶಿನ, ಅರ್ಧ ಲಿಂಬೆಹಣ್ಣು ತೊಗೊಂಡಿದ್ದೀನಿ, ಮತ್ತು ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿಕಾಯಿ. ತುಪ್ಪ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಗ್ಗರಣೆಗೆ. ಈ ಕಡೆ ನೋಡಿ, ಒಂದು ಕುಕ್ಕರಿಗೆ ನಾನು ಅಕ್ಕಿ ಮತ್ತು ಬೇಳೆನ ಹಾಕೋತಾ ಇದ್ದೀನಿ. ನೋಡಿ, 1 ಕಪ್ ಅಕ್ಕಿ, 1 ಕಪ್ ಹೆಸರು ಬೇಳೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ತಿಕ್ಕಿ ತೊಳ್ಕೊಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಖಾರ ಪೊಂಗಲ್ ಏನಾಗುತ್ತೆ, ಅಂಟು ಬರುತ್ತೆ. ಈ 2 ಅಕ್ಕಿದು ಮತ್ತು ಬೇಳೆದು ಗಂಜಿ ಅಂತಾರೆ ನೋಡಿ, ಅದೆಲ್ಲ ಹೋಗಬೇಕು ಫ್ರೆಂಡ್ಸ್. ಸುಮ್ಮನೆ ಬೇಳೆ ಹಾಕಿ ಕುದಿಸ್ಬಿಟ್ಟು ಮಾಡಿದ್ರೆ ಅದು ಅಂಟು ಬರುತ್ತೆ. ಚೆನ್ನಾಗಿ 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು ಕೈಯಿಂದ ಕಿವುಚಿ, ಅಂದರೆ ಗಂಜಿ ಎಲ್ಲ ಹೋಗಬೇಕು ಫ್ರೆಂಡ್ಸ್. ಅಂದ್ರೇ ಚೆನ್ನಾಗಿ ಸಾಫ್ಟಾಗಿ ಒಳ್ಳೆ ಪರ್ಫೆಕ್ಟ್ ಹದ ಬರುತ್ತೆ. ನೋಡಿ, 2 ಕಪ್ 1 ಕಪ್ ಅಕ್ಕಿ ಬೇಳೆಗೆ ನಾನು 5 ಕಪ್ ನೀರು ಹಾಕ್ತಾಯಿದ್ದೀನಿ. ನೋಡಿ, ಅಷ್ಟೇ ಹಾಕ್ಕೊಳ್ಳಿ, ಇಲ್ಲೊಂದು ತೆಳು ಆಗ್ಬಿಡೋದು ಇದು ಜಾಸ್ತಿ. ಇದಕ್ಕೆ ಅರಿಶಿನ ಹಾಕ್ಕೋಬೇಕು. ಒಗ್ಗರಣೆಗೆ ಅರಿಶಿನ ಹಾಕ್ಕೊಂಡ್ರೆ ಅದು ಪೊಂಗಲ್ ಆಗೋದಿಲ್ಲ. ನಾವು ಕುಕ್ಕರಲ್ಲೇ ಅರಿಶಿನ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಒಗ್ಗರಣೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಕರೆಕ್ಟ್ ಹದ ಮಾಡ್ಕೋಬೇಕಲ್ವ, ಅರಿಶಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. 4 ವಿಸಲ್ ಕುಗ್ಸ್ಕೊಂಬನ್ನಿ. ಕರೆಕ್ಟ್ 5 ಕಪ್ ನೀರು ಹಾಕಿ, 1 ಕಪ್ ಅಕ್ಕಿ, 1 ಕಪ್ ಹೆಸರು ಬೇಳೆಗೆ ಅದು ಕುಕ್ಕರ್ ನಾನು ಆ ಒಲೆ ಮೇಲೆ ಇಟ್ಟಿದ್ದೀನಿ ಸೈಡಿಗೆ. 4 ವಿಸಲ್ ಆದಮೇಲೆ ನೋಡೋಣ. ಈ ಕಡೆಯನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಖಾರ ಪೊಂಗಲಿಗೆ. ನಾವು ನೋಡಿ, 2ರಿಂದ 3 ಸ್ಪೂನು ಎಣ್ಣೆ ಹಾಕಿದ್ದೀನಿ, ಅದಕ್ಕೆ 1-2 ಸ್ಪೂನು ತುಪ್ಪ ಹಾಕಿದ್ದೀನಿ. ಅದು ಕಾಯ್ದ ಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ, ಮತ್ತು ಸಾಸಿವೆ ಸ್ವಲ್ಪ ಜಾಸ್ತಿ ಇರಬೇಕು. ಸಾಸಿವೆ ಮೆಣಸೆ ಮೇನ್ ಇದಕ್ಕೆ ಖಾರ ಪೊಂಗಲಿಗೆ, ತಪ್ಪದೇನೆ ಹಾಕಿ. ನೋಡಿ, ಅದೆಲ್ಲ ಮೆಣಸು, ಜೀರಿಗೆ, ಸಾಸಿವೆ ಏನಾಗಬೇಕು, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೆಂಡ್ಸ್. ಚೆನ್ನಾಗಿ ಆಗಬೇಕು, ಘಮ ಬರಬೇಕು. ನೋಡಿ, ಖಾರ ಪೊಂಗಲ್, ಸಿಹಿ ಪೊಂಗಲ್ ಮಾಡೋಕ್ಕೆ ಒಂದು ಹದ ಇರುತ್ತೆ, ಮತ್ತು ಸ್ಟೆಪ್ ಇರುತ್ತೆ. ಇದೇ ಥರ ಮಾಡಿ, ಅಂಟು ಬರೋದಿಲ್ಲ, ಅಂಟು ಬರಬಾರ್ದು ಖಾರ ಮತ್ತು ಸಿಹಿ ಪೊಂಗಲು. ನೋಡಿ, ನಾನು ಮಾಡಿರೋ ಥರ ಮಾಡಿ ನೋಡಿ. ಅದೆಲ್ಲ ಚೆನ್ನಾಗಿ ಸಿಡಿದ ಮೇಲೆ ನೋಡಿ, ಶುಂಠಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕಾಜು ಮತ್ತು ಕಟ್ ಮಾಡಿರೋ ಕಾಯಿ ಎಲ್ಲ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಕಾಯಿದು ಮತ್ತು ಗೋಡಂಬಿದು, ಹಸಿಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕೋಬೋದು ನೀವು, ನಾನು ಹಾಕಿಲ್ಲ, ಖಾಲಿಯಾಗಿತ್ತು ಹಿಂಗೆ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಖಾರ ಪೊಂಗಲ್ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಆ ಕಡೆ ಕೇರಳ ಕಡೆ ಎಲ್ಲ ಸಂಕ್ರಾಂತಿಗೆಲ್ಲ ಇದೇ ಮಾಡ್ತಾರೆ. ನೋಡಿ, ನಾವು ಈ ಕಡೆ ಹೋಳಿಗೆ ಮಾಡದೇ ಇದ್ದರೆ ಈ ಥರ ಖಾರ ಪೊಂಗಲ್, ಸಿಹಿ ಪೊಂಗಲ್ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಯಾರಿಗೆಲ್ಲ ಮಾಡೋಕ್ಕೆ ಕಷ್ಟ ಅನ್ನೋರಿಗೆ ಈ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಪರ್ಫೆಕ್ಟಾಗಿ ಇದೇ ಅಳತೆಯಲ್ಲಿ ಮಾಡಿ, ಸಖತ್ತಾಗಿರುತ್ತೆ ಮಾತ್ರ. ನೋಡಿ ಫ್ರೆಂಡ್ಸ್, ಈ ಥರ ಪ್ಲಫಿಯಾಗಿ ಚೆನ್ನಾಗಿ ಬೆಂದಿರಬೇಕು ಫ್ರೆಂಡ್ಸ್. ಕಾಳು ಕಾಣಿಸ್ಬೇಕು, ಅಕ್ಕಿದು ಬೇಳೆ ಬೆಂದಿರಬೇಕು, ಅಕ್ಕಿ ಸ್ವಲ್ಪ ಪೀಸ್ ಕಾಣಬೇಕು. ನೋಡಿ, ಗ್ಯಾಸ್ ಆನ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ಬೆಚ್ಚಗೆ ನೀರು ಹಾಕಿ, ಯಾವ ಹದ ಬೇಕು ನೋಡಿ ಆ ಹದತನ ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಅರಿಶಿನ ಹಾಕ್ಕೊಂಡ್ರೆ ಮುಂದೆ ಪರ್ಫೆಕ್ಟಾಗಿ ಆಗುತ್ತೆ. ಅದು ಅರಿಶಿನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಕುಕ್ಕರಲ್ಲಿ. ನೋಡಿ, ಯಾವ ಥರ ಬೇಕು ನಿಮಗೆ ಆ ಥರ
ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹದ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ಥರ ಮಾಡಿ ಫ್ರೆಂಡ್ಸ್, ಸಖತ್ತಾಗಿ ಬಂದಿತ್ತು. ನನ್ನ ಮನೆಯಲ್ಲಿ ರಾತ್ರಿ ಎಲ್ಲ ಪೂರ್ತಿ ಖಾಲಿಯಾಗಿತ್ತು. ಈ ಥರ ಮಾಡಿದ್ರೆ ನಿಮ್ಮ ಮನೆಯಲ್ಲೂ ತುಂಬಾ ಇಷ್ಟಪಡ್ತಾರೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ. ಪ್ಲೀಸ್ ಒಂದು ಲೈಕ್ ಕೊಟ್ಟು ನೋಡಿ, ಹಾಗೆ ನೋಡಬೇಡಿ. ನೋಡಿ, ಈಗ ಅದು ಹದ ಆದಮೇಲೆ ಕುದಿಯುವಾಗ ಒಗ್ಗರಣೆ ಎಲ್ಲ ಹಾಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಒಗ್ಗರಣೆ ಹಾಕಿದ್ವಲ್ಲ ಎಲ್ಲನೂ ನೀಟಾಗಿ ಒಗ್ಗರಣೆ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಈ ಕಡೆ ಅದು ಘಮ ಇರುತ್ತೆ ನೋಡಿ, ಸಖತ್ತಾಗಿರುತ್ತೆ ಮಾತ್ರ. ನೋಡಿ, ಸಾಸಿವೆ ಮೆಣಸಿನ ಘಮ ಅಂತೂ ವಾವ್, ಇದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಒಳ್ಳೆ ಹದ ಬಂದಿದೆ. ಚೆನ್ನಾಗಿ ಉಪ್ಪು ಹಾಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಫ್ರೆಂಡ್ಸ್. ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಜರ ಮುಂದಿರಲಿ. ಖಾರ ಪೊಂಗಲಿಗೆ ಉಪ್ಪು ಸ್ವಲ್ಪ ಮುಂದಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಾರ ಕಮ್ಮಿ ಇರುತ್ತೆ, ಉಪ್ಪು ಸ್ವಲ್ಪ ಮುಂದಿದ್ರೆ ಒಳ್ಳೆ ಹೆಸರು ಬೇಳೆದು ಖಾರ ಪೊಂಗಲ್ ಸಖತ್ತಾಗಿರುತ್ತೆ ಮಾತ್ರ. ನೋಡಿ ಫ್ರೆಂಡ್ಸ್, ನೋಡಿದ್ರೆ ಹಾಗೆ ತಿನ್ಬೇಕು ಅನ್ನಿಸ್ತಾ ಇದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಚೆನ್ನಾಗಿ ಕೊತ್ತಂಬರಿ ಹಾಕ್ಬಿಟ್ಟು ಕುದಿಸ್ಕೊಳ್ಳಿ. ಒಂದು ಹದ ಬರಬೇಕು, ಒಂದು ಗ್ರೇವಿ ಸ್ಟ್ರಕ್ಚರ್ ಬರಬೇಕು ಫ್ರೆಂಡ್ಸ್. ನೀರು ಥರ ಮಾಡ್ಕೊಬಾರ್ದು, ಪೂರ್ತಿ ಗಟ್ಟಿಯಾಗಿ ಮಾಡ್ಕೋಬಾರ್ದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುದ್ದಿದೆ ಅಲ್ವಾ. ಈಗ ಒಂದು ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡೋ ಟೈಮಿಗೆ ಒಂದು ಅರ್ಧ ಲಿಂಬೆಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಪರ್ಫೆಕ್ಟ್ ಖಾರ ಪೊಂಗಲ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದೇ ರೇಷಿಯೋಲ್ಲಿ ಮಾಡಿ, ಇದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಮಾಡಿ. ತುಂಬಾ ಇಷ್ಟ ಆಗುತ್ತೆ ಅನ್ಕೋತೀನಿ ನಾನು. ಪ್ಲೀಸ್ ಮಾಡಿಬಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಸಂಕ್ರಾಂತಿಗೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಹೆಂಗೆ ರೊಟ್ಟಿ ಪಲ್ಯ ಸಜ್ಜಿ ಪಲ್ಯ ಬಜ್ಜಿ ಪಲ್ಯ ಮಾಡ್ತಾರೆ, ಅದೇ ಥರ ಕಡೆ ಕೇರಳ ಕಡೆ ಎಲ್ಲ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡ್ತಾರೆ. ನಿಮಗೆ ಯಾವ್ದು ಬೇಕು ಅದನ್ನು ನೋಡಿಬಿಟ್ಟು ನನ್ನ ವಿಡಿಯೋಗಳು ನೋಡಿಬಿಟ್ಟು ಮಾಡಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಂಕ್ರಾಂತಿ ವಿಶೇಷ ರೆಸಿಪಿಗಳೆಲ್ಲ ನನ್ನ ಚಾನಲಲ್ಲಿದೆ, ಪ್ಲೀಸ್ ಹೋಗಿಬಿಟ್ಟು ನೋಡಿಕೊಂಡು ತಿಳಿಸಿ ಹೇಗಿದೆ ಅಂತಂದು. ತುಂಬಾ ಸಖತ್ತಾಗಿ ತುಂಬ ರುಚಿಯಾಗಿ ಬಂದಿತ್ತು ಫ್ರೆಂಡ್ಸ್. ದೇವಸ್ಥಾನ ಪ್ರಸಾದ ಥರ ಫೀಲ್ ಆಗ್ತಾಯಿತ್ತು, ಅಷ್ಟು ಸಖತ್ ರುಚಿ ಬಂದಿತ್ತು. ಪರ್ಫೆಕ್ಟಾಗಿದೆ, ರುಚಿ ಮಾತ್ರ ಚೆನ್ನಾಗಿತ್ತು ಸಿಹಿ ಪೊಂಗಲ್ದು. ಇದೇ ಥರ ಮಾಡಿ ಫ್ರೆಂಡ್ಸ್. ಸರ್ವ್ ಮಾಡ್ತಾಯಿದ್ದೀನಿ, ಹೇಗೆ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸಖತ್ ರುಚಿಯಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ, ಇದೇ ಥರ ನೋಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಪ್ಲೀಸ್ ಲೈಕ್ ಮಾಡಿ ನೋಡಿ, ಹಾಗೆ ನೋಡಬೇಡಿ. ಲೈಕ್ ಕೊಟ್ಟು ಮಾಡಿದ್ರೆ ಏನಾಗುತ್ತೆ, ಲೈಕ್ ನೋಡಿ ತುಂಬಾ ಖುಷಿ ಆಗುತ್ತೆ ನಮಗೆ. ಎಷ್ಟೊಂದು ಚೆನ್ನಾಗಿ ಲೈಕ್ ಮಾಡಿದಾರಲ್ಲ ಜನ ಅಂದ್ಕೊಂಡು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ಲ ಥರ ರೆಸಿಪಿಗಳ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತಪ್ಪದೇ ಲೈಕ್ ಕೊಟ್ಟು ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹ್ಯಾಪಿ ಸಂಕ್ರಾಂತಿ ಫ್ರೆಂಡ್ಸ್. ಎಲ್ರಿಗೂ ಒಳ್ಳೆ ರೆಸಿಪಿ ಮಾಡಿಕೊಂಡು, ಹೆಲ್ದಿಯಾದ ರೆಸಿಪಿ ಮಾಡಿಕೊಂಡು ಸಂಕ್ರಾಂತಿ ಹಬ್ಬನ ಆಚರಿಸಿ, ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಫ್ರೆಂಡ್ಸ್. ಹೊಸ ವರ್ಷದ ಫಸ್ಟ್ ಹಬ್ಬ ಸಂಕ್ರಾಂತಿ ಹಬ್ಬ, ಚೆನ್ನಾಗಿ ಆಚರಿಸಿ. ಇಡೀ ವರ್ಷ ನಿಮ್ಮದೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರಿಸಲಿ ದೇವರು ಅಂತ ಆಶಿಸ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾಪಿ ಸಂಕ್ರಾಂತಿ.